ಅಧಿಕಾರ ಇದ್ದರೆ ಮಾತ್ರ ಸಮಾಜ ಸೇವೆ ಮಾಡಬಹುದು ಅಂದುಕೊಳ್ಳಬಾರದು. ಸಮಾಜ ಸೇವೆ ಮಾಡಲು ಯಾವ ರೂಪದಲ್ಲಾದರೂ ಮಾಡಬಹುದು ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ರಾಜು ಅವರು ಹೇಳಿದರು. ನಗರದ ಸೋಮಗುದ್ದು ರಸ್ತೆಯ ಪದವಿ ಪೂರ್ವ ಕಾಲೇಜಿನಲ್ಲಿ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಕಾಲೇಜಿನ ಆವರಣಕ್ಕೆ ಬೆಂಚ್ಗಳ ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ನಮ್ಮ ಕಾಲೇಜು ಯಾವ ಖಾಸಗಿ ಕಾಲೇಜಿಗೂ ಕಮ್ಮಿ ಇಲ್ಲ ಎನ್ನುವಂತೆ ಮಾಡಲಾಗುವುದು. ಇದಕ್ಕೆ ವಿದ್ಯಾರ್ಥಿಗಳು ಸಹ ಉತ್ತಮ ಫಲಿತಾಂಶಕ್ಕೆ ಎಲ್ಲರೂ ಹೆಚ್ಚಿನ ಶ್ರಮ ವಹಿಸಬೇಕು ಎಂದರು. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸಿಟಿ ವೀರೇಶ್ ಅವರು ಮಾತನಾಡಿ, ಕಾಲೇಜು ಆವರಣದಲ್ಲಿ ಸಾಕಷ್ಟು ಗಿಡಗಳನ್ನು ಹಾಕಲಾಗಿದ್ದು, ಗಿಡಗಳ ಮಧ್ಯ ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಊಟ ಮಾಡಲು ಬೆಂಚ್ಗಳ ಅವಶ್ಯಕತೆ ಇತ್ತು. ಚಳ್ಳಕೆರೆ ಶಾಸಕರಾದ ಟಿ ರಘುಮೂರ್ತಿ ಅವರ ಮಾರ್ಗದರ್ಶನದಂತೆ ಮರಗಳ ಕೆಳಗೆ ಕುಳಿತುಕೊಳ್ಳಲು ಬೆಂಚ್ಗಳನ್ನು ಹಾಕಿಸಲಾಗಿದ್ದು, ಅಷ್ಟೇ ಅಲ್ಲದೆ ನಗರದ BRC ಕಚೇರಿ, ತಾಲೂಕು ಕಚೇರಿ, BO ಕಚೇರಿ ಆವರಣದಲ್ಲಿ ಖಾಲಿ ಇರುವ ಜಾಗಗಳಲ್ಲಿ ಸಾರ್ವಜನಿಕರ ಕುಳಿತುಕೊಳ್ಳಲು ಬೆಂಚ್ಗಳ ವ್ಯವಸ್ಥೆ ಮಾಡಲಾಗುವುದು. ಸರ್ಕಾರಿ ನೌಕರರ ಸಂಘದಿಂದ ಇನ್ನೂ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯೆ ವೆಂಕಟಲಕ್ಷ್ಮಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ತಾಲೂಕು ಗೌರವ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ, ಬಸವರಾಜ್, ಉಪಾಧ್ಯಕ್ಷರಾದ ಅಶೋಕ್ ಕುಮಾರ್, ಶ್ರೀನಿವಾಸ್, ಕಾರ್ಯದರ್ಶಿ ರಾಜಣ್ಣ, ಪವನ್ ಕುಮಾರ್, ಉಪನ್ಯಾಸಕರಾದ ಕುಮಾರಸ್ವಾಮಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ಮಾಡಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಡಿಸೆಂಬರ್ 27ರಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಹ್ವಾನಿಸಿದ್ರು. ಆ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಮುಗಿದ ನಂತರ ಈ ಹೊಸ ಬಿಲ್ಡಿಂಗ್ ಅನ್ನ ವೀಕ್ಷಣೆ ಮಾಡಲಿಕ್ಕೆ ಬಂದಾಗ ಆ ಮರಗಳ ಕೆಳಗಡೆ ಅದನ್ನೆಲ್ಲದನ್ನು ನೋಡಿ ಆ PWD ಇಂಜಿನಿಯರ್ ಅವರಿಗೆ ಹೇಳಿದ್ರು, ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ರೆ ಮಕ್ಕಳಿಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಳ್ಳಿಕ್ಕೆ ಅಥವಾ ಹಳ್ಳಿಗಳಿಂದ ಬಂದಂತ ಮಕ್ಕಳಿಗೆ ಏನಾದ್ರು ಟಿಫನ್ ತಂದಿದ್ರೆ ಟಿಫನ್ ಮತ್ತೆ ಲಂಚ್ ಅನುಕೂಲ ಆಗ್ತದೆ, ಒಂದು ಕ್ಲೀನ್ ಮಾಡಿಸ್ರಿ ಅಂತ ಹೇಳಿದ್ರು. ಅವಾಗ ನನಗೆ ಒಂದು ಚಿಕ್ಕ ಆಲೋಚನೆ ಬಂತು. ಸರ್ಕಾರಿ ನೌಕರರ ಸಂಘ ಸೇವೆಗೆ ಬಂದಿರತಕ್ಕಂಥವರು ಎಲ್ಲ ರಂಗದಲ್ಲೂ ಕೂಡ ನಮ್ಮ ಸಂಘದಿಂದ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಣ ಅಂತ ಆಲೋಚನೆ ಮಾಡಿ ಅವತ್ತು ನಮ್ಮ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಈ ರೀತಿ ನಾವೇನೇ ಯಾಕೆ ಅಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಸನಗಳ ವ್ಯವಸ್ಥೆಯನ್ನ ಮಾಡಬಾರ್ದು ಮಕ್ಕಳಿಗೆ ಅಂತಂದ್ವಿ. ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜಣ್ಣವರು ನಾವು ಬಂದು ನೋಡಿದಾಗ ಗೊತ್ತಿಲ್ಲ, ನಾವೇನೇ ಯಾಕೆ ಇದನ್ನೆಲ್ಲದೂ ಕ್ಲೀನ್ ಮಾಡಿಸಿ ಆಸನ ವ್ಯವಸ್ಥೆ ಮಾಡಬಾರ್ದು ಅಂತೇಳಿ ಸರ್ ಹತ್ರ ಮತ್ತೆ ಡಿಸ್ಕಷನ್ ಮಾಡಿ ಒಂದಿನ ಕಳಿಸ್ಕೊಟ್ವಿ. ಸರ್ ಇನ್ನೊಂದು ವಿಚಾರವನ್ನ ನನಗೆ ಬಹಳ ಸಂತೋಷದಾಯಕ ವಿಚಾರವನ್ನು ಮತ್ತೊಂದು ಹೇಳಿದ್ರು. ಸರ್ ಇದನ್ನೆಲ್ಲ ಕ್ಲೀನ್ ಮಾಡಿಸಿದಾಗ ಅಲ್ಲಿ ಬೋರ್ ಇತ್ತು ಅಂತ ಗೊತ್ತಿದ್ದಿಲ್ಲ ನಮ್ಗೆ, ಅದನ್ನ ನೋಡಿದಾಗ ಈಗ ಅದರಿಂದ ತುಂಬಾನೇ ನೀರು ಬರ್ತದೆ. ಆಮೇಲೆ ಆಸ್ಪತ್ರೆ ಅಲ್ಲೂ ಕೂಡ ವ್ಯವಸ್ಥೆ ಮಾಡ್ತಾ ಇದೆ ಸರ್. ಅಲ್ಲಿ ಹಳ್ಳಿಗಳಿಂದ ಬರ್ತಾರೆ, ಅಲ್ಲಿ ಇದ್ರೆ ಸ್ವಲ್ಪ ವಿಶ್ರಾಮಿಸಲಿಕ್ಕೆ ಅಲ್ಲಿಯೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ತಾಲೂಕು ಆಫೀಸ್ ಆವರಣದಲ್ಲಿ ಎಲ್ಲದೂ ಕೂಡ ತುಂಬಾ ಕ್ಲೀನ್ ಆಗಿದೆ. ಇದ್ರ ಪಕ್ಕ ಯಾವ್ದು ಕಾಂಪೌಂಡ್ ಪಕ್ಕ ಈ ರೀತಿ ಒಂದು ಸಮಾಜ ಸೇವೆಯನ್ನ ಮಾಡ್ತಕ್ಕಂತ ಸಂಘಗಳೇನಿದಾವೋ ಅದೇ ರೀತಿ ನಮ್ಮ ಸರ್ಕಾರಿ ನೌಕರರ ಸಂಘನೂ ಕೂಡ. ಅದ್ರ ಜೊತೆಗೆ ಒಂದು ಹಳ್ಳಿಗಳಿಂದ ಬರ್ತಕ್ಕಂಥ ಮಕ್ಕಳು ಅಲ್ಲಿ ಬಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾಭ್ಯಾಸವನ್ನ ಮಾಡ್ಕೊಳ್ತಾರೆ ಸರ್. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಂತ ಬುಕ್ಸ್ ಗಳನ್ನ ಕೊಡಿಸ್ಬೇಕು ಅಂತ ಸರಿಸುಮಾರು ಒಂದು 50,000 ಬುಕ್ಸ್ಗಳು ಬೇಕು ಅಂತ ಒಂದು ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅದಕ್ಕೂ ಕೂಡ ಸಂಘದಿಂದ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಮಾಡ್ಬೇಕು ಅಂತಿದ್ದಾರೆ ಸರ್. ಈಗ ತಾನೇ ಆಗತಕ್ಕಂಥ ನಮ್ಮ ಸಂಘದ ಅಶೋಕ್ ಅವರು ಅದನ್ನು ಅದ್ರ ಜೊತೆಗೆ
ನಾವು ಮೊನ್ನೆ ಹೋದ ತಿಂಗಳಲ್ಲಿ ನಮ್ಮ ಎಲ್ಲ 34